ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸಣ್ಣ ಕಥೆಯಲ್ಲಿ ಹೇಳೋಣ ಅಂತ ಬಂದಿದ್ದೀನಿ. ಒಬ್ಬ ತತ್ವಜ್ಞಾನಿ, ಅವನು ಗ್ರೀಕ್ ದೇಶದಲ್ಲಿ ಇರ್ತಾನೆ. ಆ ತತ್ವಜ್ಞಾನಿ ಹೆಂಡತಿ ತುಂಬ ಬಜಾರಿ. ಯಾಕೆಂದರೆ ಇವನು ಬರೀ ಉಪದೇಶ ಮಾಡೋದ್ರಲ್ಲೇ ಕಾಲ ಕಳೀತಾ ಇರ್ತಾನೆ. ಜನಗಳಿಗೆ ಒಳ್ಳೆ ದಾರಿ ತೋರಿಸೋದು, ಒಳ್ಳೆ ಬುದ್ಧಿ ಹೇಳೋದು, ಬರೀ ಈ ಥರದ್ದೇ ಅವನದು ಕೆಲಸ. ಅವನಿಗೆ ಏನೂ ಆದಾಯ ಇರೋದಿಲ್ಲ. ಅದಕ್ಕೆ ಹೆಂಡತಿಗೆ ಕೋಪ. ಯಾವಾಗಲೂ ಜಗಳ ಗಂಟಿ, ಮನೇಲಿ ಜಗಳ ಮಾಡ್ತಾ ಇರ್ತಾಳೆ. ಆದರೂ ಇವನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇವನೇನು ಮಾಡ್ತಾನೆ, ಒಂದಿನ ಹೀಗೆ ಉಪದೇಶ ಮಾಡ್ತಾ ಇದ್ದಾಗ ಒಬ್ಬ ಮನುಷ್ಯ ಬರ್ತಾನೆ, ಅಂದರೆ ಒಂದು ಹುಡುಗ ಬರ್ತಾನೆ. ಅಲ್ಲಿಗೆ ಒಂದು 25-26 ವರ್ಷ ಆಗಿರ್ಬೋದು ಅವನಿಗೆ. ಅವನು ಬಂದು ಆ ತತ್ವಜ್ಞಾನಿ ಹತ್ರ, ಸ್ವಾಮಿ, ನನಗೆ ಜೀವನನ ಬೇಜಾರಾಗ್ಬಿಟ್ಟಿದೆ, ನಾನು ಜೀವನನ ಕೊನೆಗಣಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ಅಂತ. ಆ ತತ್ವಜ್ಞಾನಿ ಹೇಳ್ತಾನೆ, ಯಾಕಪ್ಪ ಏನಾಯಿತು ಅಂತ ಕೇಳ್ತಾನೆ. ನಾನು ಒಂದು ಹುಡುಗಿನ ತುಂಬ ಮೆಚ್ಚಿ ಮದುವೆ ಆದೆ, ಆದರೆ ನನಗೀಗ ಯಾಕಾದರೂ ಮದುವೆ ಆದ್ನೋ, ಇನ್ನೂ ಅವಳ ಜೊತೆ ಇನ್ನೂ ತುಂಬ ವರ್ಷ ಇರಬೇಕಲ್ಲ, ನಾನು ಹೆಂಗಿರೋದು, ಹೆಂಗೆ ಕಾಲ ಕಳೆಯೋದು, ತುಂಬ ಬೇಜಾರು ಮಾಡ್ತಾಳವಳು, ನನಗೆ ತುಂಬ ಜೀವನನೇ ಬೇಜಾರಾಗ್ಬಿಟ್ಟಿದೆ, ನನಗೆ ಅವಳನ್ನ ನೋಡಿದ್ರೆ ನನಗೆ ಇಷ್ಟನೇ ಆಗಲ್ಲ, ಆ ಥರ ಅನಿಸ್ಬಿಟ್ಟಿದೆ ಅಂತ ಒಬ್ಬ ಬಂದು ಅವನ ಹತ್ರ, ತತ್ವಜ್ಞಾನಿ ಹತ್ರ ಹೇಳ್ತಾನೆ. ಉಪದೇಶ ಮಾಡ್ತಾ ಇದ್ದಾಗ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನೀನೇ ಮೆಚ್ಚಿ ಮದುವೆ ಆಗಿತ್ತಲ್ವಾ ಅಂತ. ಹೌದು ಸ್ವಾಮಿ, 2 ವರ್ಷ ಪ್ರೀತಿಸಿ ಮದುವೆ ಆಗಿದ್ದವಳನ್ನ ನಾನು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಸರಿ, ಒಂದು ಕೆಲಸ ಮಾಡು, ನಾನು ಹೇಳ್ತೀನಿ, ಅದನ್ನು ನೀನು ಪಾಲಿಸಿದ್ರೆ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ. ಆಯಿತು ಸ್ವಾಮಿ, ಏನು ಹೇಳಿ, ನಾನು ಪಾಲಿಸ್ತೀನಿ ಅಂತ. ನೋಡು, ನೀನು 2 ವರ್ಷದ ಮುಂಚೆ ನೀನು ಅವಳನ್ನ ಪ್ರೀತಿಸ್ದೆ ಅಂತ ಹೇಳಿದೆ, ಅವಳು ಹೇಗೆ ಕಾಣಿಸ್ತಾ ಇದ್ಲು ಅವಾಗ ನಿನ್ನ ಕಣ್ಣಿಗೆ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ತುಂಬ ಅವಳು ಮಾತಾಡಿದ್ರೆ ಒಂದು ಸಂಗೀತ ನೋಡ್ದಂಗೆ ಆಗ್ತಾಯಿತ್ತು. ಅವಳು ನಡೆದ್ರೆ ಒಂದು ಏನೋ ಒಂಥರ ಹಂಸನೇ ನಡೆದಂಗೆ ಆಗ್ತಿತ್ತು. ಅವಳು ನಕ್ಕಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿದ್ಲು. ಅವಳು ಮಾತಾಡಿದ್ರೆ ಅಷ್ಟು ಚೆನ್ನಾಗಿ ನನ್ನ ಕಿವಿ ತಂಪಾಗ್ತಿತ್ತು. ಅಷ್ಟು ಚೆನ್ನಾಗೇ ಇದು ಮಾಡ್ತಿದ್ಲು ಅವಳು ಅಂತ ಹೇಳ್ತಾನೆ. ಅದಕ್ಕೆ ತತ್ವಜ್ಞಾನಿ ಹೇಳ್ತಾನೆ, ಈಗ ಅಂತ, ಅವಳನ್ನ ನೋಡಿದ್ರೆ ಆಗಲ್ಲ ನನಗೆ, ಅವಳನ್ನ ಕಂಡ್ರೆ ಆಗಲ್ಲ ನನಗೆ, ಆ ಥರ ನನಗೆ ತುಂಬ ಕೋಪ ಅವಳನ್ನ ನೋಡಿದ್ರೆ ಅಂತ. ನೋಡು, ಸಮಸ್ಯೆ ಇರೋದು ನಿನ್ನ ನೋಟದಲ್ಲಿ ಅಷ್ಟೇ. ಅವಳು ಬದಲಾಗಿಲ್ಲ, ಅವಳು ಹಾಗೇ ಇದ್ದಾಳಲ್ವಾ? ಹೌದು, ಅವಳು ಹಾಗೇ ಇದ್ದಾಳೆ. ಅಂದದಲ್ಲಿ ಅವಳು ಹಾಗೇ ಇದ್ದಾಳೆ. ಮತ್ತು ಬದಲಾಗಿರೋದು ನೀನು, ನಿನ್ನ ದೃಷ್ಟಿ ಬದಲಾಗಿದೆ. ನೀನು ಅವಳನ್ನ ಯಾವ ರೀತಿ ಮೊದಲು ನೋಡ್ತಿದ್ದೋ ಅದೇ ರೀತಿ ನೀನು ಅವಳನ್ನ ನೋಡು. ಆಗ ಅವಳು ಸುಂದರವಾಗೇ ಕಾಣ್ತಾಳೆ, ನಿನಗೆ ಎಲ್ಲವೂ ಚೆನ್ನಾಗೇ ಕಾಣುತ್ತೆ. ನೀನು ಅವಳನ್ನ ಮೊದಲು 2 ವರ್ಷದ ಹಿಂದೆ ಹೇಗೆ ಪ್ರೀತಿಸ್ತಿದ್ದೋ ಹಾಗೇ ಅವಳನ್ನ ಪ್ರೀತಿಸು. ತುಂಬ ಚೆನ್ನಾಗಿರುತ್ತೆ ನಿನ್ನ ಜೀವನ. ಇವತ್ತಿಂದನೇ ಆ ಕೆಲಸ ಮಾಡು ನೀನು. ಆಮೇಲೆ ಇನ್ನು 1 ವಾರ ಅಥವಾ ಒಂದು 15 ದಿವಸ ಬಿಟ್ಟು ಬಂದು ನನ್ನ ಹತ್ರ ಹೇಳು ನಿನ್ನ ಜೀವನ ಹೇಗಿತ್ತು ಅಂತ. ಸರಿ, ಆಯಿತು ಸ್ವಾಮಿ ಅಂತ ಹೋಗ್ತಾನೆ. ಹೋದ್ಮೇಲೆ ಒಂದು 15 ದಿವಸ ಬಿಟ್ಟು ತಿರ್ಗಾ ತತ್ವಜ್ಞಾನಿ ಹತ್ರ ಬರ್ತಾನೆ. ಬಂದರೆ ಅವನ ಮುಖದ ಮೇಲೆ ಎಷ್ಟು ಸಂತೋಷ ಇರುತ್ತೆ. ಒಬ್ಬನೇ ಬರಲಿಲ್ಲ, ಅವನ ಹೆಂಡ್ತಿನೂ ಕರ್ಕೊಂಡು ಬರ್ತಾನೆ ಜೊತೆಲಿ. ಎಷ್ಟು ಖುಷಿ ಇರುತ್ತೆ, ಎಷ್ಟು ಸಂತೋಷ ಇರುತ್ತೆ. ಆ ಮುಖದಲ್ಲಿ ಕಳೆ ತೇಜಸ್ಸು ಎಷ್ಟು ಚೆನ್ನಾಗಿರುತ್ತೆ. ಆ ಹೆಂಡತಿ ಮುಖದಲ್ಲೂ ಅಷ್ಟೇ ಎಷ್ಟು ತೇಜಸ್ಸು, ಎಷ್ಟು ಕಳೆ ಇರುತ್ತೆ. ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಸ್ವಾಮಿ, ನೀವು ಹೇಳಿದ್ದು ನನಗೆ ತುಂಬ ಮನಸ್ಸಿಗೆ ನಾಟಿತು. ನಾನೇ ಬದಲಾಗಿದ್ದೆ, ಖಂಡಿತ. ನಾನೇ ತುಂಬ ಅವಳನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ. ಅವಳು ಈ ರೀತಿ ಇರಬೇಕು, ಅವಳು ಆ ರೀತಿ ಇರಬೇಕು, ನಾನು ಮದುವೆ ಆದಮೇಲೆ ನಾನು ಸೇವೆ ಮಾಡಬೇಕು, ಆ ಥರ ಎಲ್ಲ ನಾನು ಇಟ್ಕೊಂಡ್ಬಿಟ್ಟಿದ್ದೆ. ಆದರೆ ಅವಳು ಮೊದಲಾಗೇ ಇದ್ಲು, ಅವಳೇನು ಬದಲಾಗಿರಲಿಲ್ಲ. ಅವಳು ಮೊದಲಾಗೇ ಇದ್ಲು. ನನ್ನದೇ ತಪ್ಪು, ನನ್ನ ಭಾವನೆಯೇ ತಪ್ಪು, ನಾನು ಅಂದ್ಕೊಂಡಿರೋದೇ ತಪ್ಪು ಅಂತ ನನಗೆ ಗೋಚರ ಆದಾಗ ನನ್ನ ಜೀವನ ನಿಜವಾಗ್ಲೂ ಸ್ವರ್ಗ ಆಯಿತು ಸ್ವಾಮಿ, ನೀವು ನನ್ನ ಕಣ್ಣು ತಗ್ಸಿದ್ರಿ ಅಂತ. ಆ ತತ್ವಜ್ಞಾನಿ ನೋಡ್ದ, ಸ್ವಲ್ಪ ನಮ್ಮಲ್ಲೇ ನಾವು ಹೇಗೆ ಫಸ್ಟು ನಾವು ಯಾವ ರೀತಿ ಇದ್ದೀವಿ, ನಾವು ಯೋಚಿಸೋದು ಅವರು ಯೋಚಿಸೋದು ಸರಿನಾ? ಇಬ್ಬರಲ್ಲೂ ತಾರತಮ್ಯ ಇರುತ್ತಾ?
ಇಬ್ಬರಲ್ಲೂ ಹೊಂದಾಣಿಕೆ ಇದೆಯಾ ಅಂತ ಫಸ್ಟು ನೋಡಬೇಕು. ಬರೀ ನಾವೇ ನಮ್ಮ ಯೋಚನೆ ಯಾವುದೋ ಮಟ್ಟಕ್ಕೆ ಅವ್ರಿಗೆ ಆಗದಿರೋ ಮಟ್ಟಕ್ಕೆ ನಾವು ಯೋಚನೆ ಮಾಡಿದ್ರೆ ಅದು ಎಲ್ಲರಲ್ಲೂ ಸಮಸ್ಯೆ ಬಂದೇ ಬರುತ್ತೆ. ನಮ್ಮ ಹೃದಯದಲ್ಲಿ ಯಾವಾಗ ಪ್ರೀತಿ ತುಂಬಿರುತ್ತೋ, ನಮ್ಮ ಮನಸ್ಸಲ್ಲಿ ಯಾವಾಗ ಪ್ರೀತಿ ತುಂಬಿರುತ್ತೋ, ನಾವು ಆಡೋ ಮಾತಲ್ಲಿ ಯಾವಾಗ ಮಧುರವಾಗಿರುತ್ತೋ, ಅಮೃತವಾಗಿರುತ್ತೋ ಮಾತು, ಆ ಜೀವನ ಸ್ವರ್ಗಕ್ಕೆ ಸಮಾನ. ಪ್ರತಿಯೊಬ್ಬರ ಜೀವನವು ಸ್ವರ್ಗಕ್ಕೆ ಸಮಾನ ಆಗುತ್ತೆ. ಅದು ತಿಳ್ಕೊಂಡ್ರೆ ಜೀವನ ಅಮೃತ ಅಮೃತ ಅಮೃತ. ಹೇಗಿತ್ತು? ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹರಿ ಓಂ, ಜೈ ಭಾರತ್ ಮಾತಾ.